ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಲ್ಲಿ ನಾವು ಡಯಟ್ ಪ್ಲಾನ್ ಚಾರ್ಟ್ ಅಲ್ಲಿ ಡೇ 4ದು ಏನೇನಿದೆ ತಿಂಡಿ ಊಟ ಮತ್ತೆ ಏನೇನ್ ತಿಂತೀನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ರತಿದಿನ ತರನೇ ಇವತ್ತು ನಾನು ಸ್ವಲ್ಪ ನೀರಿಗೆ ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡಿಕೊಂಡು ಅರಿಶಿನ ನೀರನ್ನ ಕುಡಿದು ನಾನು ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದೆ. ನನ್ನ ಮಗನಿಗೂ ಸ್ಕೂಲ್ಗೆ ಟೈಮ್ ಆಗಿತ್ತು, ಹಾಗಾಗಿ ತಿಂಡಿ ಮಾಡೋಣ ಅಂತ ಅನ್ಕೊಂಡು ಇವತ್ತು ನಾನು ತರಕಾರಿ ಪಲ್ಯ ಮತ್ತೆ ತಟ್ಟೆ ದೋಸೆನ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಏನಿದೆ ತರಕಾರಿ ಅದನ್ನ ಯೂಸ್ ಮಾಡ್ಕೊಂಡೆ. ಮತ್ತೆ ನೆನ್ನೆ ತಿನ್ನೋಕೆ ಅಂತ ಹೆಸರು ಕಾಳನ್ನ ನೆನ್ಗಾಕಿಟ್ಟಿದ್ದೆ, ಅದು ಮೊಳಕೆ ಬಂದಿತ್ತು. ಅದನ್ನು ಹಾಕೊಂಡು ಸ್ವಲ್ಪ ಅರಿಶಿನ, ಉಪ್ಪು ಮತ್ತೆ ನೀರ್ನ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡೆ. ನೆಕ್ಸ್ಟ್ ಒಂದು ಮಸಾಲಾನ ಮಾಡ್ಕೋಬೇಕಿತ್ತು. ಅದಕ್ಕೆ ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಪುದೀನ, ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, 2 ಲವಂಗ, ಒಂದು ಸ್ವಲ್ಪ ಅನಾನಸ್ ಫ್ಲವರು ಮತ್ತೆ ಜೀರಿಗೆ, ಕಾಯಿ ತುರಿ ಮತ್ತೆ ಸ್ವಲ್ಪ ನೀರ್ನ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು ಮತ್ತೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ದೆ ಅಲ್ವಾ ಮಸಾಲೆನ, ಆ ಮಸಾಲೆನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡೆ. ನಾನು ಮಸಾಲೆಗೆ ಯೂಸ್ ಮಾಡಿದಂತಹ ಈರುಳ್ಳಿ ಮತ್ತೆ ಟೊಮೆಟೊ ಅದೇನೂ ನಾನು ಮುಂಚೆನೆ ಫ್ರೈ ಮಾಡ್ಕೊಂಡಿರ್ಲಿಲ್ಲ, ಹಾಗಾಗಿ ನಾನು ಇಲ್ಲಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಇವಾಗ ಇದು ನೀಟಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಧನಿಯಾ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ನಾನು ಏನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ ಆ ತರಕಾರಿಗಳನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕೊಂಡು 1-2 ಕುದಿ ಕುದಿಸ್ಕೊಂಡ್ರೆ ನಮಗೆ ಪಲ್ಯ ರೆಡಿ ಆಗುತ್ತೆ. ನಮ್ಮನೇಲಿ ಯಾವಾಗಲೂ ಈ ತರ ಪಲ್ಯಕ್ಕೆ ತಟ್ಟೆ ದೋಸೆ ಕಾಂಬಿನೇಷನ್ ಎಲ್ಲರೂ ಇಷ್ಟಪಡ್ತಾರೆ, ಹಾಗಾಗಿ ನಾನು ಇವತ್ತು ತಟ್ಟೆ ದೋಸೆನ ಮಾಡ್ತಾ ಇದ್ದೀನಿ. ದೋಸೆಗಳನ್ನೆಲ್ಲ ಹಾಕಿ ಬೇಯಿಸ್ಕೊಂಡೆ. ಇವಾಗ ಒಂದೊಂದೇ ತಕೊಂಡ್ರೆ ನಂಗೆ ತಟ್ಟೆ ದೋಸೆನೂ ರೆಡಿ ಆಗುತ್ತೆ. ನನ್ನ ಮಗನಿಗೂ ತುಂಬಾ ಇಷ್ಟ ತಟ್ಟೆ ದೋಸೆ ಮತ್ತೆ ಪಲ್ಯ ಅಂತ ಅಂದ್ರೆ. ಅವ್ನ ಸ್ಕೂಲ್ಗೂ ಅದೇ ತಗೊಂಡೋದ ಮತ್ತೆ ಇಲ್ಲೂ ಅದೇ ತಿನ್ಕೊಂಡೋದ. ಇವತ್ತಿಂದು ತಿಂಡಿ ನಂದು 2 ತಟ್ಟೆ ದೋಸೆ ಹಾಕೊಂಡೆ ಮತ್ತೆ ಸ್ವಲ್ಪ ಪಲ್ಯ ಹಾಕೊಂಡೆ. ಆಕ್ಚುಲಿ ಪಲ್ಯ ಸ್ವಲ್ಪ ಜಾಸ್ತಿ ಹಾಕೊಂಡು ತಿಂದ್ರೆ ಇನ್ನೂ ಒಳ್ಳೇದು. ಕ್ಷಮಿಸಿ, ನನಗೆ ಕೋಲ್ಡ್ ಆಗಿದೆ, ಸ್ವಲ್ಪ ವಾಯ್ಸು ಬೇರೆ ತರ ಬರ್ತಿರ್ಬೋದು. ನೆಕ್ಸ್ಟ್ ನನ್ನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹಾಗೆ ಪೂಜೆನ ಮುಗಿಸ್ಕೊಂಡೆ. ನಮಗೂ ಒಳ್ಳೇದು ಮಾಡಪ್ಪ, ಆದಷ್ಟು ಬೇಗ ನಾವು ಎಲ್ಲ ಕಷ್ಟಗಳಿಂದ ದೂರ ಆಗುವಾಗ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅಷ್ಟರೊಳಗಡೆ ನನ್ನ ಮಗ ಬರೋ ಟೈಮು ಆಗೋಯ್ತು. ಸಾಂಬಾರೆಲ್ಲ ಮಾಡೋದು ಲೇಟ್ ಆಗುತ್ತೆ ಅಂತ ಅನ್ಕೊಂಡು ಸಿಂಪಲ್ ಆಗಿ ಒಂದು ಎಗ್ ಪಲಾವ್ನ ಮಾಡೋಣ ಅಂತ ಅನ್ಕೊಂಡೆ. ಇದನ್ನ ಮಾಡೋದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಅರಿಶಿನ, ಖಾರದ ಪೌಡರು ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ನಾವು ಬೇಯಿಸಿ ಎತ್ತಿಟ್ಕೊಂಡಿರೋಂಥ ಮೊಟ್ಟೆಗಳನ್ನೆಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಅದನ್ನ ಎತ್ತಿಟ್ಕೊತೀನಿ. ನೆಕ್ಸ್ಟ್ ನಾನು ಅದೇ ಪಾತ್ರೆಗೆ ಅದೇ ಎಣ್ಣೆಗೆನೆ ನಾನು ಮಸಾಲೆಗಳನ್ನೆಲ್ಲ ಹಾಕೊಂತಿದ್ದೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪ ಚಕ್ಕೆ, ಲವಂಗ, ಸೋಂಪು ಮತ್ತೆ ಕಸೂರಿ ಮೆಥಿ, ಪಲಾವ್ ಎಲೆ ಮತ್ತೆ ಒಂದೇ ಒಂದು ಚಕ್ರ ಮೊಗ್ಗು ಹಾಕೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡೆ. ಆಮೇಲೆ ಸ್ವಲ್ಪ ಜೀರಿಗೆನೂ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿನ ಹಾಕೊಂಡು ನೀಟಾಗಿ ಬಾಡಿಸ್ಕೊಂಡೆ. ಅದಕ್ಕೆ ಒಂದು ಮೀಡಿಯಂ ಸೈಜ್ದು 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡೆ. ಟೊಮೆಟೊ, ಈರುಳ್ಳಿ ಎಲ್ಲ ಸಾಫ್ಟ್ ಆಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಬೇಗ ಬೇಯಬೇಕು ಅಂತ ಅಂದ್ರೆ ಇವಾಗ್ಲೇನೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ನಾನಂತೂ ಇವಾಗ್ಲೇನೆ ಉಪ್ಪು ಹಾಕೊಂತೀನಿ. ಉಪ್ಪು ಹಾಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಅರಿಶಿನ ಹಾಕೊಂಡು ಕೊತ್ತಂಬರಿ ಮತ್ತೆ ಪುದೀನನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡೆ. ನೆಕ್ಸ್ಟ್ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪೌಡರು ಮತ್ತೆ ಒಂದು ಸ್ವಲ್ಪ ಪಲಾವ್ ಮಸಾಲಾನ ಹಾಕೊಂಡು ಮತ್ತೆ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಂತಿದ್ದೀನಿ. ನಾನಿಲ್ಲಿ 1.5 ಕಪ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ ನಾನು 3 ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ತೆಂಗಿನ ತುರಿನ ಹಾಕೊಂಡೆ. ನೆಕ್ಸ್ಟ್ ಅದಕ್ಕೆ ನಾನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದಂತಹ ಅಕ್ಕಿನ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡೆ. ಆಮೇಲೆ ನಾನು ಮುಂಚೆನೆ ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಎಗ್ಗಳು, ಆ ಎಗ್ಗಳನ್ನು ಸಹ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ನ ಕೂಗಿಸ್ಕೊಂಡ್ರೆ ನಮಗೆ ಎಗ್ ಪಲಾವ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ಮಧ್ಯಾಹ್ನದ ಊಟ ನನಗೆ ಇಷ್ಟೇನೆ, ಎಗ್ ಪಲಾವ್ ಮತ್ತೆ ಅದನ್ನ ಈರುಳ್ಳಿ ಜೊತೆ ನೆಂಚ್ಕೊಂಡು ತಿಂದೆ.
ಎಷ್ಟು ಹೇಳಿ ಅದು? ಅದೆಷ್ಟು? ಅದೆಷ್ಟು ಹೇಳಿ? 100 ರೂಪಾಯಾ? ಜಾಸ್ತಿ ಆಯ್ತಲ್ಲ. 50 ರೂಪಾಯಿ ಕೊಡಿ 50 ರೂಪಾಯಿಗೆ ಒಂದು ಮಾಡಿ ಕೊಡಿ. ನನಗೆ ಒಂದು ಕ್ಯಾಪ್ ಕೊಡಿಪ್ಪ, ನಮಗೆ ದುಡ್ಡು ಬೇಡ. ನಮಗೆ ಅದು ಬೇಡ, ಬ್ಲ್ಯಾಕ್ ಕಲರ್ ಕೊಡಿ. ಥ್ಯಾಂಕ್ ಯು. ಎಷ್ಟಿದು? 100 ರೂಪಾಯಾ? ಓಕೆ, ತಗೊಳ್ಳಿ, ದುಡ್ಡು ತಗೊಳ್ಳಿ. ಕರೆಕ್ಟಾಗಿದೆಯಾ? ಓಕೆ, ಥ್ಯಾಂಕ್ ಯು. ಮಕ್ಳ ಜೊತೆ ಆಟ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಇವತ್ತು ಶಾಪ್ಗೂ ಹೋಗಿರ್ಲಿಲ್ಲ, ಸ್ವಲ್ಪ ಟೈಮ್ ಮಲ್ಕೊಂಡಿದ್ವಿ. ಎದಳೋ ಅಷ್ಟರೊಳಗೆ ಈವ್ನಿಂಗ್ ಆಗೋಗಿತ್ತು, ಹೊಟ್ಟೆನೂ ಹಸಿತಿತ್ತು. ಅದಕ್ಕೆ ಸಿಂಪಲ್ ಆಗಿ ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಇದೇನು ತುಂಬಾ ಅಂದ್ರೆ ತುಂಬಾ ಈಸಿ. ರೆಡಿ ಮಿಕ್ಸ್ ಬರುತ್ತೆ ಪಾಪ್ಕಾರ್ನ್ದು. ಅದನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಒಂದು ಮುಚ್ಚಳ ಮುಚ್ಬಿಟ್ಟು ಅದು ಪಟ ಪಟ ಅಂತ ಅನ್ನೋವರೆಗೂ ವೆಯ್ಟ್ ಮಾಡಿದ್ರೆ ನಮಗೆ ಪಾಪ್ಕಾರ್ನ್ ರೆಡಿ ಆಗುತ್ತೆ. ಪಾಪ್ಕಾರ್ನ್ ಎಲ್ಲ ತಿಂದಾಯ್ತು, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಾಯ್ತು. ಅಷ್ಟರೊಳಗೆ ನನ್ನ ಮಗನಿಗೆ ಹೋಮ್ವರ್ಕ್ ಮಾಡ್ಕೊಳ್ಳೋ ಟೈಮ್ ಬಂದೇ ಹೋಯ್ತು. ಆಕ್ಚುಲಿ ನಾವು ಈ ಏಜ್ ಅಲ್ಲಿ ಇದ್ದಾಗ ಅಂಗನವಾಡಿಲಿ ಹೋಗಿ ಸುಮ್ಮನೆ ಕೂತಿದ್ ಬರ್ತಿದ್ವಿ. ಬಟ್ ಇವನಿಗೆ ಈಗಲೇ ಒಂದಿನಕ್ಕೆ 2 ಅಥವಾ 3 ಹೋಮ್ವರ್ಕ್ ಅಂತೂ ಇದ್ದೇ ಇರುತ್ತೆ. ಇವನ್ಗೆ ಹೇಳ್ಕೊಡ್ತಾ ನಾನು ಪ್ಲೇ ಗ್ರೂಪ್ ಇಂದ ಮತ್ತೆ ಮೊದ್ಲಿಂದ ಓದ್ತಾ ಇದ್ದೀನಿ ಅಂತ ಅನ್ನೋ ಫೀಲ್ ಬರ್ತಿದೆ ನನ್ಗೆ ಇತ್ತೀಚೆಗೆ. ಅವನಿಗೂ ಓದ್ಕೊಟ್ಟಾಯ್ತು, ಕೆಲಸ ಎಲ್ಲ ಮುಗೀತು. ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಏನಾದ್ರೂ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ನಾನು ಇವತ್ತು ಪಾಸ್ತಾನ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಗೋಧಿದು ಪಾಸ್ತಾನ ತಗೊಂಡಿದ್ದೀನಿ. ಅದನ್ನ ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಬೇಯಿಸ್ಕೊತಿದ್ದೀನಿ. ನಾನು ಪಾಸ್ತಾ ಫುಲ್ ಅಂದ್ರೆ ಫುಲ್ ಸಾಫ್ಟ್ ಆಗೋವರೆಗೂ ಇಲ್ಲೇನೆ ಬೇಯಿಸ್ಕೊಂತೀನಿ. ನೆಕ್ಸ್ಟ್ ಅದು ಒಗ್ಗರಣೆಗೆ ಒಂದು ಪ್ಯಾನ್ ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂತಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತೆ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಒಂದ್ 2 ಹಸಿಮೆಣಸಿಕಾಯಿನ ಹಾಕೊಂಡು ಮತ್ತೆ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಂತಿದ್ದೀನಿ. ಈ ತರ ತಿಂಡಿಗಳನ್ನೆಲ್ಲ ನಮ್ಗಂತೂ ಡೈಲಿ ತಿನ್ನೋಕ್ಕಾಗಲ್ಲ. ಅಪರೂಪಕ್ಕೆ ಒಂದ್ಸಲ ಮಾಡ್ಕೊಂಡು ತಿನ್ನೋದಕ್ಕೂ ಬೇಜಾರಾಗಲ್ಲ. ನನ್ ಮಗಂಗಂತೂ ಪಾಸ್ತಾ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅವನಿಗೋಸ್ಕರ ಏನಾದ್ರು ಮಾಡ್ತೀನಿ, ಅದ್ರ ಜೊತೆ ನಾನು ತಿಂತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದ್ ಗ್ಲಾಸ್ ಆಗುವಷ್ಟು ಹಾಲನ್ನ ಹಾಕೊಂಡೆ. ಆಮೇಲೆ ಅದನ್ನ ನೀಟಾಗಿ ಕುದಿಸ್ಕೊಂತಿದ್ದೀನಿ. ನಿಮ್ಗೆ ಹಾಲು ಏನಾದ್ರು ಕಡಿಮೆ ಆಗತ್ತೆ ಅಂತ ಅನ್ಸಿದ್ರೆ ನೀವು ಮತ್ತೆ ಒಂದ್ ಸ್ವಲ್ಪ ಹಾಲನ್ನ ಸೇರಿಸ್ಕೊಬಹುದು. ಈ ರೆಸಿಪಿ ಅಂತೂ ಮಾಡೋದು ತುಂಬಾ ಈಸಿ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಏನೋ ಅಪರೂಪಕ್ಕೆ ಒಂದ್ಸಲ ತಿನ್ನಕ್ಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹಾಲು ಇವಾಗ ನೋಡಿ ನೀಟಾಗಿ ಕುದೀತಿದೆ. ಈ ಹಂತದಲ್ಲಿ ನಾನು ಏನು ಬೇಯಿಸಿಟ್ಟಿಕೊಂಡಿದ್ದೆ ಅಲ್ವಾ, ಆ ಪಾಸ್ತಾಗಳನ್ನೆಲ್ಲ ಹಾಕೊಂತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತೆ ಸ್ವಲ್ಪ ಉಪ್ಪು, ಆಮೇಲೆ ಇದಕ್ಕೆ ಚಿಲ್ಲಿ ಫ್ಲೆಕ್ಸ್ ಸ್ವಲ್ಪ ಮತ್ತೆ ಆರಿಗ್ಯಾನೋ ಸ್ವಲ್ಪ ಹಾಕೊಂಡು ಮತ್ತೆ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಅದನ್ನ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಅದು ಹಾಲೆಲ್ಲ ಪಾಸ್ತಾ ನೀಟಾಗಿ ಹೀರ್ಕೊಂಡಾದ್ಮೇಲೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಪಾಸ್ತಾನ ನಾವು ಮನೆಯಲ್ಲೇ ಮಾಡ್ಕೊಬಹುದು ಅಂತ. ಈ ರೆಸಿಪಿ ಅಂತೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಪಾಸ್ತಾನು ಮಾಡ್ಕೊಂಡಾಯ್ತು, ಅದನ್ನು ತಿಂದು ಆಯ್ತು. ತಿಂದು ಒಂದು 1/2 hour ಮತ್ತೆ ನನ್ನ ಮಕ್ಳ ಜೊತೆ ಎಲ್ಲ ನೀಟಾಗಿ ಆಟ ಆಡ್ಕೊಂಡು ಅವ್ರಿಗೂ ಊಟ ಎಲ್ಲ ಮುಗಿಸ್ಕೊಂಡು ಒಂದ್ ಅರ್ಧ ಗಂಟೆ ವಾಕ್ ಮಾಡ್ಕೊಂಡು ಮಲ್ಗೋಕ್ಕಿಂತ ಮುಂಚೆ 1 ಗ್ಲಾಸ್ ನೀರ್ ಕುಡ್ದು ಇವತ್ತಿನ ದಿನನ ನಾನು ಮುಗಿಸ್ದೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟನೇ. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಸ್ಟೇ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್.